ಬೆಳಗ್ಗೆದ್ದು ಯಥಾ ಪ್ರಕಾರ ತೋಟದ ಹತ್ರ ಹೋಗ್ತಾ ಇದ್ದಿದ್ದು ನಾವು ಇವತ್ತು ಈ ತಾಯಿ ಮುಖದಲ್ಲಿ ನಗು ಪಡಿಸಬೇಕಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೆ. ತಮಿಳುನಾಡು ಹತ್ರ ಇರುವ ತೀರ್ಥಂಗೆ ಬಂದಿದ್ರೆ ಬರೋ ದಾರಿಯಲ್ಲಿ ನನ್ನ ವಿಡಿಯೋಸ್ ನೋಡ್ಕೊಂಡು ತುಂಬಾ ಜನ ಫೋಟೋ ಕೊಡೋನ್ ತಗೊಂಡು ಅದೇ ತರ ಮಾತಾಡ್ತಿದ್ರು. ನಿಮ್ ಪ್ರೀತಿ ಯಾವತ್ತು ನಾನು ಸದಾ ಚುಣಿಯಾಗಿರ್ತೀನಿ ಅಂತ ಹೇಳಕ ಇಷ್ಟಪಡ್ತೀನಿ. ಅಷ್ಟಕ್ಕೂ ಆ ತಾಯಿ ಮುಖದಲ್ಲಿ ಮತ್ತೆ ಮಕ್ಕಳ ಮುಖದಲ್ಲಿ ಏನಪ್ಪ ಖುಷಿಯಿಂದ ಈ ಚಿಕ್ಕ ಮನೆ ಕೂಡ ಮಾಡ್ಕೊಟ್ಟಿದ್ರೆ ಈ ಮನೆ ಎಷ್ಟು ಚೆನ್ನಾಗಿ ಬಂದು ಆ ತಾಯಿ ಮುಖದಲ್ಲಿ ನಗು ಪಡಿಸಬೇಕಂದ್ರೆ ನಮ್ಮನ್ನ ಫಾಲೋ ಮಾಡ್ತಾರೆ ಎಲ್ಲ ನಮ್ಮ ದೇವರುಗಳು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ತಾಯಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಒಬ್ಬನಿಗೆ ಪ್ರಪಂಚ ಜ್ಞಾನ ಇಲ್ಲ, ಇನ್ನೊಬ್ಬನಿಗೆ ಮಾತೇ ಬರಲ್ಲ. ಅಂತವರಿಗೆ ನಾವು ಮನೆ ಕಟ್ಕೊಡ್ತಾ ಇರೋದು. ನಾ ಮಾಡಿದ ಒಂದು ಒಳ್ಳೆ ಕೆಲಸ ಆಗಿದೆ. ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಭರತ್, ಚೇತನ್, ಆರ್ಜೆಬೋ ಮತ್ತೆ ಡಿಕಲ್ ರಾಜು ಬ್ರೋ ಕೂಡ ಬಂದಿದ್ರೆ. ಅದೇ ತರ ತುಂಬಾ ಜನ ಇನ್ಫ್ಲುಯೆನ್ಸರ್ ಕೂಡ ಬಂದಿದ್ರೆ. ಅದೇ ತರ ತಳಿಯಿಂದ ಸಂತೋಷ್ ಬ್ರೋ ಕೂಡ ಇದಕ್ಕೆ ತುಂಬಾ ಸಪೋರ್ಟ್ ಕೂಡ ಮಾಡಿದ್ದಾರೆ. ಅದೇ ತರ ನಮ್ಮ ಡಿಕಲ್ ರಾಜು ಬ್ರೋ ಕೂಡ ವಾರ ಕೂಡ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೂಡ ಕೊಡ್ತಾರೆ. ಇದಕ್ಕೆ ಹೆಲ್ಪ್ ಮಾಡಿದ ಯಾರಪ್ಪ ಅಂದ್ರೆ ರಮೇಶ್ ಅಣ್ಣ ಅಂತ ಗುಡ್ನಳ್ಳಿ ನಮ್ಮ ಮಾಲೂರ್ ಅವರು. ಇಲ್ಲಿ ಬಂದು ತಮಿಳುನಾಡಲ್ಲಿ ಪಾಪ ಬುಕ್ಸ್ ಗೆ ಡಿಕಲ್ ಫಂಕ್ಷನ್ ಗೆ ಹೆಲ್ಪ್ ಮಾಡವ್ರೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇವ್ರು ಅವ್ರಿಗೂ ಒಳ್ಳೇದ್ ಮಾಡ್ಲಿ. ಇದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ನೋಡಿದೆ 4 ಗಂಟೆ ಕೂಡ ಆಗಿತ್ತು. ನಾವು ಹಂಗೆ ಹೋಗಿದ್ದೆ. ಇಲ್ಕಪ್ಪ ಅಂತಂದ್ರೆ ಫಿಲಂ ಆಕ್ಟರ್ ರಜನಿಕಾಂತ್ ಅವರು ಊರಿಗೆ ಹೋಗಿದ್ದೆ. ಇಲ್ಲಿ ಯಾಕಪ್ಪ ಅಂತಂದ್ರೆ ಮೀನಿಗೆ ತುಂಬಾನೇ ಫೇಮಸ್ ಅಂತ ಕೂಡ ಗೊತ್ತಾಗಿತ್ತು. ಯಾರಿಂದ ಅಂತಂದ್ರೆ ನಮ್ಮ ಹನುಮಂತ್ ಮೇಸ್ಟ್ ಹೇಳಿದ್ರು. ಅದಕ್ಕೋಸ್ಕರ ನಾವು ಕೂಡ ಒಂದು 20-25 ಮೀನು ಕೂಡ ಹಾಕ್ಸ್ಕೊಂತ ಇದ್ರೆ ಅಲ್ಲಿ ಕೂಡ ನನ್ನ ಫಾಲೋವರ್ ಸಿಕ್ಕೊಂಡು ನನಗೆ ಫೋಟೋ ಕೂಡ ತಗೊಂಡ್ರು. ನನಗಂತೂ ತುಂಬಾ ಖುಷಿ ಕೂಡ ಆಗಿತ್ತು. ಬರೋದಾರಿ ಎಲ್ಲ ಒಂದು ಸೈಡ್ಗೆ ಹಾಕ್ಬಿಟ್ಟಿದ್ದು. ನಾನು ಆರ್ಜೆಬ್ರೋ ಯಾರ್ಯಾರೆಲ್ಲ ಹೋಗಿದ್ರೆ ಎಲ್ಲರೂ ಕೂಡ ಒಂದು ಸಿಟ್ಟಿಂಗ್ ಕೂಡ ಹಾಕೊಂಡ್ರೆ ಸಿಂಪಲ್ ಆಗಿ. ಇದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ನೋಡಿದೆ 8 ಗಂಟೆ ಕೂಡ ಆಗಿತ್ತು. ಅಂದ ಗಂಟೆ ಏನ್ ಮಾಡ್ತಾ ಇದ್ರೆ ಅಂದ್ರೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ನಿಮ್ಗೆ ಗೊತ್ತಿರ್ತೈತೆ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗ.